ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗಿದೆ. ಹಾಗಾದ್ರೆ ಸೂರಜ್ ರೇವಣ್ಣನ ಈ ಸ್ಥಿತಿಗೆ ಯಾರ್ ಕಾರಣ? ಆಪ್ತನಿಂದಲೇ ಟ್ರ್ಯಾಪ್ ಆದ್ನ ಎಂಎಲ್ಸಿ ಸೂರಜ್ ರೇವಣ್ಣ? ಜೊತೆಯಲ್ಲಿದ್ಕೊಂಡೇ ಸೂರಜ್ನ ಸಿಲ್ಕ್ಸಿದ್ನ ಶಿವಕುಮಾರ್? ದೂರು ಕೊಟ್ಟು ಇದೀಗ ನಾಪತ್ತೆಯಾಗಿರೋ ಶಿವಕುಮಾರ್ ಬ್ಲ್ಯಾಕ್ ಮೇಲ್ ಕೇಸ್ನಲ್ಲಿ ಶಿವಕುಮಾರ್ ದೂರು ನೀಡಿದ ಮರುಕ್ಷಣವೇ ಆತ ನಾಪತ್ತೆಯಾಗಿದ್ದ. ಶಿವಕುಮಾರ್ ವಿಚಾರಣೆಗಾಗಿ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ. ಶಿವಕುಮಾರ್ ಪೊಲೀಸರ ಮುಂದೆ ಬಂದ್ರೆ ಮತ್ತಷ್ಟು ಸತ್ಯ ಬಯಲಾಗತ್ತೆ. ಇವತ್ತು ಶಿವಕುಮಾರ್ ಪೊಲೀಸರ ಎದುರು ಹಾಜರಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶಿವಕುಮಾರ್ ದೂರಿನ ಹಿನ್ನೆಲೆಯಲ್ಲಿಯೇ ವಿಚಾರಣೆ ನಡೆಸಲಿರೋ ಖಾಕಿ. ಶಿವಕುಮಾರ್ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸೂರಜ್ ರೇವಣ್ಣ. ಸೂರಜ್ಗೆ ಶಿವಕುಮಾರ್ ಷಡ್ಯಂತ್ರ ಮಾಡಿದ್ದಾನೆ ಎಂಬ ಅನುಮಾನ ಕಾಡ್ತಾ ಇದೆ. ವಿಚಾರಣೆಯ ಸಂದರ್ಭ ಶಿವಕುಮಾರ್ ಬಗ್ಗೆ ಸೂರಜ್ ರೇವಣ್ಣ ಅನುಮಾನವನ್ನ ಹೊರಹಾಕಿತು. ಸೂರಜ್ಗೆ ಸಂತ್ರಸ್ತನನ್ನ ಪರಿಚಯಿಸಿದ್ದೇ ಆಪ್ತ ಶಿವಕುಮಾರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಬ್ಲ್ಯಾಕ್ ಮೇಲ್ ಕೇಸ್ನಲ್ಲಿ ಸೂರಜ್ ರೇವಣ್ಣ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸೂರಜ್ ಆಪ್ತ ಶಿವಕುಮಾರ್. ಆದರೆ ಈಗ ಕಂಪ್ಲೇಂಟ್ನ ನಂತರ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸುಳಿವಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಇದು ಅನುಮಾನವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಶಿವಕುಮಾರ್ ಪಾತ್ರ ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ? ಪ್ರತಿಮಾ, ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಕುಮಾರ್ ಮೊದಲಿಗೆ ಸಂತ್ರಸ್ತ ಯುವಕನ ವಿರುದ್ಧ ದೂರನ್ನು ನೀಡಿ ಸೂರಜ್ ಪರವಾಗಿ ದೂರನ್ನು ನೀಡಿ ಸಂತ್ರಸ್ತ ಯುವಕ ಬ್ಲ್ಯಾಕ್ಮೇಲ್ ಮಾಡ್ತಿದ್ದ, ನಮ್ಮ ಬಾಸ್ಗೆ ಬ್ಲ್ಯಾಕ್ಮೇಲ್ ಮಾಡ್ತಿದ್ದ ಅನ್ನುವಂತಹ ದೂರನ್ನು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನೀಡಿ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇದುವರೆಗೂ ಸಹ ಸೂರಜ್ ಬೆಂಬಲಿಗರ ಸಂಪರ್ಕಕ್ಕೂ ಸಹ ಶಿವಕುಮಾರ್ ಸಿಗ್ತಾ ಇಲ್ಲ. ಈ ಒಂದು ಸೂರಜ್ ವಿರುದ್ಧದ ಪ್ರಕರಣದಲ್ಲಿ ಶಿವಕುಮಾರ್ ಪಾತ್ರ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಶಿವಕುಮಾರ್ನತ್ತನೇ ಎಲ್ಲರೂ ಸಹ ಅನುಮಾನವನ್ನು ಮೂಡುವಂತೆ ಈ ಪ್ರಕರಣ ಉಂಟು ಮಾಡಿದೆ. ಯಾಕೆಂದರೆ ಸೂರಜ್ ಜೊತೆಯಲ್ಲಿದ್ದೇ ಆ ಸೂರಜ್ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ನಂತರದಲ್ಲಿ ಬ್ಲ್ಯಾಕ್ ಮೇಲ್ ಕೇಸನ್ನು ಸಹ ಸಂತ್ರಸ್ತ ಯುವಕನ ವಿರುದ್ಧ ನೀಡಿ ಈಗ ಎಸ್ಕೇಪ್ ಆಗಿರುವ ಹಿನ್ನೆಲೆ ಏನು ಅನ್ನುವಂತಹದ್ದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಸೂರಜ್ ಜೊತೆಯಲ್ಲಿ ಕಾಣಿಸ್ಕೊಳ್ಬೇಕಿದ್ದಂತಹ ಈ ಶಿವಕುಮಾರ್ ನಾಪತ್ತೆಯಾಗಿದ್ದಾನೆ. ಸೂರಜ್ ಬೆಂಬಲಿಗರ ಸಂಪರ್ಕಕ್ಕೂ ಸಹ ಇದುವರೆಗೂ ಸಿಗ್ತಾ ಇಲ್ಲ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸೂರಜ್ ಪರವಾಗಿ ಸಂತ್ರಸ್ತ ಯುವಕನ ವಿರುದ್ಧವಾಗಿ ದೂರು ನೀಡಿದಂಥ ಶಿವಕುಮಾರ್ ನಾಪತ್ತೆ ಆಗ್ತಾನೆ. ಅಲ್ಲಿಂದ ಕಾಲ್ಕಿತ್ತವನು ಎಲ್ಲಿದ್ದಾನೆ ಅನ್ನುವಂತಹ ಸುಳಿವು ಇದುವರೆಗೂ ಸಿಗ್ತಾ ಇಲ್ಲ. ಫೋನ್ ಸಂಪರ್ಕಕ್ಕೂ ಸಹ ಸಿಕ್ಕಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ಶಿವಕುಮಾರ್ ವಹಿಸಿದ್ನ ಅನ್ನುವಂತಹದ್ದು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಈ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅವರು ಸಹ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನನ್ನ ಜೊತೆ ಇದ್ದೇ ಶಿವಕುಮಾರ್ ಎಂಬಾತ ಈ ರೀತಿಯ ಷಡ್ಯಂತ್ರವನ್ನು ರೂಪಿಸಿರಬಹುದು ಅನ್ನುವಂಥ ಅನುಮಾನವೂ ಸಹ ಸೂರಜ್ ರೇವಣ್ಣರಿಗೂ ಸಹ ಕಾಡಿತ್ತು. ನಂತರದಲ್ಲಿ ಈ ಶಿವಕುಮಾರ್ ಪಾತ್ರದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ, ಹಾಗೆ ಸಂಪರ್ಕದಲ್ಲಿರಿ. ಎಂಎಲ್ಸಿ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಂತ್ರಸ್ತನನ್ನ ಸೂರಜ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇದೇ ಶಿವಕುಮಾರ್. ಒಳ್ಳೆ ಹುಡುಗ ಅಣ್ಣ ಅಂತ ಸೂರಜ್ಗೆ ಪರಿಚಯಿಸಿದ್ದ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿತಾನೆ ಅಂತ ಪರಿಚಯ ಮಾಡಿಕೊಟ್ಟಿದ್ದ. ಖಾಸಗಿ ಫೈನಾನ್ಸ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಂತ್ರಸ್ತ 4 ತಿಂಗಳ ಹಿಂದೆ ಸೂರಜ್ಗೆ ಪರಿಚಯ ಮಾಡಿಕೊಡ್ತಾನೆ ಶಿವಕುಮಾರ್. ಈತ ಒಳ್ಳೆ ಹುಡುಗ, ಪಕ್ಷಕ್ಕಾಗಿ ಕೆಲಸ ಮಾಡ್ತಾನೆ, ದುಡಿತಾನೆ ಅಂತ ಹೇಳಿ ಸೂರಜ್ಗೆ ಪರಿಚಯ ಮಾಡಿಕೊಟ್ಟಿದ್ದ. ಸಂತ್ರಸ್ತನ ಮೂಲಕ ಸೂರಜ್ ಟ್ರ್ಯಾಪ್ ಮಾಡಿದ್ನ ಆಪ್ತ ಶಿವಕುಮಾರ್. ಎಂಪಿ ರಿಸಲ್ಟ್ ಬಳಿಕ ಬಿಜೆಪಿ ಜೊತೆ ಕಾಣಿಸಿಕೊಂಡಿದ್ದಂತಹ ಶಿವಕುಮಾರ್ ಸಂತ್ರಸ್ತನ ವಿರುದ್ಧ ದೂರು ನೀಡಿ ಎಸ್ಕೇಪ್ ಆಗಿದ್ದಾನೆ ಈಗ ಶಿವಕುಮಾರ್. ಇದು ಹಲವು ಅನುಮಾನವನ್ನ ಉಂಟು ಮಾಡ್ತಾ ಇದೆ, ಮೂಡಿಸ್ತಾ ಇದೆ. ಸೂರಜ್ ರೇವಣ್ಣ ಕೂಡ ಇದೇ ಅನುಮಾನವನ್ನ ವ್ಯಕ್ತಪಡಿಸಿದ್ದು. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, 4 ತಿಂಗಳ ಹಿಂದಷ್ಟೇ ಇದೇ ಸಂತ್ರಸ್ತನನ್ನ ಸೂರಜ್ಗೆ ಭೇಟಿ ಮಾಡಿಕೊಟ್ಟಿದ್ದು ಈ ಶಿವಕುಮಾರ್. ಸೊ ಈಗ ಆತನ ವಿರುದ್ಧನೇ ಕಂಪ್ಲೇಂಟ್ ಕೊಡೋ ಮುಖಾಂತರ ಸೂರಜ್ ರೇವಣ್ಣನನ್ನ ಕೆಡ್ಡಾಗೆ ಕೆಡವದ ಅನ್ನುವಂತಹ ಒಂದು ಬೆಳವಣಿಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇದನ್ನ ಈಗ ಪೊಲೀಸರು ತನಿಖೆಯ ಮುಖಾಂತರ ಬಯಲಿಗೆಳಿಬೇಕಲ್ವಾ?
ಹೌದು, ಈ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಿವಕುಮಾರ್ ಪಾತ್ರ ಬಹಳ ಪ್ರಮುಖವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸೂರಜ್ ರೇವಣ್ಣವರ ಆಪ್ತನಾಗಿದ್ದುಕೊಂಡೇ ಸೂರಜ್ ರೇವಣ್ಣ ವಿರುದ್ಧ ಕೆಡ್ಡವನ್ನು ತೋಡಿದ್ನ ಅನ್ನುವಂತಹದ್ದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಕೇವಲ 4 ತಿಂಗಳ ಹಿಂದೆ ಅಷ್ಟೇ ಸೂರಜ್ ರೇವಣ್ಣವರಿಗೆ ಅರಕಲಗೂಡು ಮೂಲದ ಯುವಕನನ್ನು ಪರಿಚಯ ಮಾಡಿಸಿದ್ದು ಇದೇ ಶಿವಕುಮಾರ್. ನಮ್ಮ ಭಾಗದ ಹುಡುಗ, ಉತ್ತಮ ಹುಡುಗ, ಒಳ್ಳೆ ಹುಡುಗ ಅಣ್ಣ ಅಂತ ಪರಿಚಯವನ್ನು ಈ ಶಿವಕುಮಾರ್ ಮಾಡಿಸಿದ್ದ. ಆದರೆ ನಂತರದಲ್ಲಿ ಈಗ ಶಿವಕುಮಾರ್ ನಾಪತ್ತೆಯಾಗಿದ್ದಾನೆ. ಶಿವಕುಮಾರ್ ಎಲ್ಲಿದ್ದಾನೆ ಅನ್ನುವಂತಹದ್ದು ಇದುವರೆಗೂ ಸಹ ಗೊತ್ತಾಗ್ತಾ ಇಲ್ಲ. ಇವೆಲ್ಲವನ್ನು ಗಮನಿಸಿದಾಗ ಕರೆದುಕೊಂಡು ಬಂದು ಸೂರಜ್ ಅವರಿಗೆ ಪರಿಚಯವನ್ನು ಮಾಡಿಸಿ ನಂತರದಲ್ಲಿ ಅವರ ವೀಕ್ನೆಸ್ಸನ್ನು ಗಮನಿಸಿ ಈ ರೀತಿ ಕೆಡ್ಡವನ್ನು ತೋಡಿದ್ದ ಸೂರಜ್ ರೇವಣ್ಣ ವಿರುದ್ಧ ಈ ಶಿವಕುಮಾರ್ ಅನ್ನುವಂತಹದ್ದು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಕೇವಲ 4 ತಿಂಗಳ ಹಿಂದೆಯಷ್ಟೇ ಈತ ಅರಕಲಗೂಡು ಮೂಲದ ಯುವಕರನ್ನು ಕರೆದುಕೊಂಡು ಬಂದು ಸೂರಜ್ ರೇವಣ್ಣವರಿಗೆ ಪರಿಚಯವನ್ನು ಮಾಡಿಸಿರ್ತಾನೆ. ಗುಡ್ ಮಾರ್ನಿಂಗ್ ಅನ್ನುವಂತಹ ಮೆಸೇಜನ್ನು ಹಾಕಿಸಿರ್ತಾನೆ. ನಂತರದಲ್ಲಿ ಈ ರೀತಿಯ ಬೆಳವಣಿಗೆ ಆಗಿದೆ. ಇವೆಲ್ಲವನ್ನು ಗಮನಿಸಿದಾಗ ಸೂರಜ್ ರೇವಣ್ಣವರಿಗೆ ಉದ್ದೇಶಪೂರ್ವಕವಾಗಿ ಅರಕಲಗೂಡು ಮೂಲದ ಯುವಕನನ್ನು ಕರೆದುಕೊಂಡು ಬಂದು ಈ ಶಿವಕುಮಾರ್ ಸೂರಜ್ ರೇವಣ್ಣವರ ಬಳಿಯ ಬಿಟ್ಟು ಅತ್ಯಂತ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಳ್ಳುವ ರೀತಿಯಲ್ಲಿ ಗಮನವನ್ನು ಹರಿಸುವಂತೆ ಮಾಡಿ ನಂತರದಲ್ಲಿ ಸೂರಜ್ ರೇವಣ್ಣವರ ವೀಕ್ನೆಸ್ಸನ್ನು ಗಮನಿಸಿ ಈ ರೀತಿ ಕೆಡ್ಡಕ್ಕೆ ಬೀಳಿಸಿದ್ನ ಸೂರಜ್ ರೇವಣ್ಣವ್ರನ್ನ ಅನ್ನುವಂತಹದ್ದು ಸಾಕಷ್ಟು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಪರಿಚಯ ಮಾಡಿಸಿದ್ದು ಇದೇ ಶಿವಕುಮಾರ್. ನಂತರ ಸಂತ್ರಸ್ತ ಯುವಕನ ವಿರುದ್ಧ ದೂರು ಕೊಟ್ಟಿದ್ದು ಸಹ ಇದೇ ಶಿವಕುಮಾರ್. ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಒಟ್ಟಿನಲ್ಲಿ ಜೊತೆಯಲ್ಲಿ ಇದ್ಕೊಂಡೇ ಸೂರಜ್ಗೆ ಕೆಡ್ಡ ತೋಡದ್ನ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇದೆ. ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಸೂರಜ್ ವಿರುದ್ಧದ ದೂರು. ಮೊದಲು ಸಂತ್ರಸ್ತನ ವಿರುದ್ಧವೇ ಶಿವಕುಮಾರ್ ದೂರು ಕೊಡ್ತಾರೆ. ಇದೀಗ ಸಂತ್ರಸ್ತನ ಜೊತೆಯೇ ಸೇರ್ಕೊಂಡಿರೋ ಶಿವಕುಮಾರ್ ಡಿಜಿ ಕಚೇರಿಯ ಬಳಿ ಫೋಟೋ ತೆಗೆದು ಸೂರಜ್ಗೆ ಅದನ್ನ ವಾಟ್ಸಪ್ ಮಾಡ್ತಾನೆ. ಸೂರಜ್ ಬಳಿ ಹಣ ಕೀಳಲು ಇಬ್ಬರೂ ಸೇರ್ಕೊಂಡು ಪ್ಲಾನ್ ಏನಾದರೂ ಮಾಡಿದ್ರ? 4 ವರ್ಷದಿಂದ ಸೂರಜ್ ಜೊತೆಯೇ ಇದ್ದು ವೀಕ್ನೆಸ್ ತಿಳಿದು ಸ್ಕೆಚ್ ಹಾಕಿದ್ನ ಈ ಶಿವಕುಮಾರ್. 5 ಕೋಟಿಗೆ ಬೇಡಿಕೆ ಇಟ್ಟಿದ್ದ ಕುರಿತಾಗಿ ದೂರು ನೀಡಿದ್ದ ಶಿವಕುಮಾರ್. ಡಿಜಿಗೆ ನೀಡಿರುವ ದೂರು, ವೈರಲ್ ಆಗಿರುವ ದೂರಿನ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ. ಮೊದಲು 3 ಪುಟ, ಬಳಿಕ 14 ಪುಟಗಳ ದೂರು ನೀಡಿರುವ ಸಂತ್ರಸ್ತ. ಸೂರಜ್ ಟ್ರ್ಯಾಪ್ ಮಾಡಿ ಹಣ ಪೀಕಲು ಪ್ಲಾನ್ ಮಾಡಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರ ಜೊತೆಯೂ ಕೂಡ ಸೂರಜ್ ಆಪ್ತ ಶಿವಕುಮಾರ್ ಕಾಣಿಸಿಕೊಂಡಿದ್ದಾನೆ. ಇವೆಲ್ಲವೂ ಕೂಡ ಅನುಮಾನವನ್ನ ಹೆಚ್ಚು ಮಾಡ್ತಾ ಇದೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ನನ್ನ ಸಿಕ್ಕಾಕ್ಸಿದ್ದೇ ಆತನ ಮಾಜಿ ಡ್ರೈವರ್. ಈಗ ಸೂರಜ್ ರೇವಣ್ಣಗೆ ಕಂಟಕವಾಗಿರೋದು ಆಪ್ತ ಶಿವಕುಮಾರ್. ಹಾಗಾದ್ರೆ ರೇವಣ್ಣ ಕುಟುಂಬಕ್ಕೆ ಆಪ್ತರಿಂದಲೇ ಕಂಟಕವಾಗ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಹೌದು ವೀಣಾ, ಈ 2 ಪ್ರಕರಣಗಳನ್ನು ಗಮನಿಸಿದಾಗ ಪ್ರಜ್ವಲ್ ರೇವಣ್ಣವರ ಪ್ರಕರಣವನ್ನು ಗಮನಿಸಿದಾಗ ಪ್ರಜ್ವಲ್ ರೇವಣ್ಣವರನ್ನ ಲೈಂಗಿಕ ಹಗರಣದಲ್ಲಿ ಸಿಲುಕಿಸಿದ್ದು ಆತನ ಡ್ರೈವರ್ ಆಗಿದ್ದಂತಹ ಕಾರ್ತಿಕ್. ಇಲ್ಲಿ ಸೂರಜ್ ರೇವಣ್ಣವರ ಪ್ರಕರಣವನ್ನು ಗಮನಿಸಿದಾಗ ಸೂರಜ್ ರೇವಣ್ಣವರ ಆಪ್ತನಾಗಿದ್ದಂತಹ ಶಿವಕುಮಾರ್ ಪಾತ್ರ ಇಲ್ಲಿ ಈಗ ಕಂಡು ಬರ್ತಾ ಇದೆ. ಅವರ ಜೊತೆಯಲ್ಲಿ ಇದ್ದುಕೊಂಡೇ ಈ ರೀತಿ ಟ್ರ್ಯಾಪನ್ನು ಮಾಡಿದ್ನ ಶಿವಕುಮಾರ್ ಅನ್ನುವಂಥ ಪ್ರಶ್ನೆಗೆ, ಆ ರೀತಿಯ ಒಂದು ಪ್ರಶ್ನೆಗೆ ಈಗ ಕಾರಣ ಆಗಿರ್ತಕ್ಕಂಥದ್ದು ಶಿವಕುಮಾರ್ ಅವನ ನಡೆ. ಈಗ ಎಸ್ಕೇಪ್ ಆಗಿದ್ದಾನೆ ಶಿವಕುಮಾರ್. ಎಲ್ಲಿದ್ದಾನೆ ಅನ್ನುವಂತಹದ್ದು ಸಹ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಮತ್ತೊಂದು ಕಡೆಯಲ್ಲಿ ಡಿಜಿ ಆಫೀಸ್ಗೆ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ಸಂತ್ರಸ್ತ ಯುವಕ ಕೇವಲ 3 ಪುಟಗಳ ದೂರನ್ನು ಅವನ ಹಸ್ತಾಕ್ಷರದಲ್ಲಿ ಬರೆದಿರ್ತಾನೆ. ಅದನ್ನು ಸೂರಜ್ ರೇವಣ್ಣವರಿಗೆ ವಾಟ್ಸಪ್ ಮಾಡ್ತಾನೆ. ಅಲ್ಲದೆ ಡಿಜಿ ಕಚೇರಿಯ ಮುಂಭಾಗದಲ್ಲಿ ಡಿಜಿ ಆ್ಯಂಡ್ ಐ ಜಿ ಕಚೇರಿ ಅನ್ನುವಂತಹ ಬೋರ್ಡ್ ಬರುವ ರೀತಿಯಲ್ಲಿ ಮುಂಭಾಗದಲ್ಲಿ ನಿಂತ್ಕೊಂಡು ಫೋಟೋವನ್ನು ಸಹ ತೆಗೆದುಕೊಂಡು ಆ ಫೋಟೋವನ್ನು ಸಹ ಸೂರಜ್ ರೇವಣ್ಣವರ ವಾಟ್ಸಪ್ ನಂಬರಿಗೆ ಕಳಿಸ್ತಾನೆ. ಇವೆಲ್ಲವನ್ನು ಗಮನಿಸಿದಾಗ ಡಿಜಿ ಆಫೀಸ್ಗೆ ಆತನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿದ್ದರೆ ನೇರವಾಗಿ ಹೋಗಿ ದೂರನ್ನು ಕೊಡಬೇಕಿತ್ತು. ಆದರೆ ಈ ಪ್ರಕರಣದಲ್ಲಿ ಡಿಜಿ ಆಫೀಸ್ ಮುಂಭಾಗದಲ್ಲಿ ನಿಂತ್ಕೊಂಡು ಫೋಟೋವನ್ನು ತೆಗೆದುಕೊಂಡು ಅವನ ಭವಿಷ್ಯ ಅವನ ಸಾಕ್ಷಿಗೆ ಇಟ್ಕೊಳ್ಳೋದಾದರೆ ಆ ಫೋಟೋವನ್ನು ಸೂರಜ್ ರೇವಣ್ಣವರಿಗೆ ಯಾಕೆ ಕಳಿಸ್ತಾ ಅನ್ನುವಂತಹದ್ದು ಸಹ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಜೊತೆಗೆ ಸೂರಜ್ ರೇವಣ್ಣವರಿಗೆ ಆ ಕಂಪ್ಲೇಂಟ್ ಕಾಪಿಯನ್ನು ಸಹ ಏನು ಆರೋಪಿ ಇರ್ತಾರೆ, ಆರೋಪಿಗೆ ಕಂಪ್ಲೇಂಟ್ ಕಾಪಿಯನ್ನು ಕಳಿಸುವಂತಹ ಅಗತ್ಯತೆ ಎಲ್ಲಿಯೂ ಸಹ ಬರೋದಿಲ್ಲ. ಇವೆಲ್ಲ ಗಮನಿಸಿದಾಗ ಬ್ಲ್ಯಾಕ್ ಮೇಲ್ಗೆ ಮುಂದಾಗಿದ್ರ ಶಿವಕುಮಾರ್ ಆ್ಯಂಡ್ ಸಂತ್ರಸ್ತ ಯುವಕ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅವತ್ತು 3 ಪುಟಗಳಿದ್ದು ಈಗ ವೈರಲ್ ಆಗಿರುವಂತಹ ದೂರಿನಲ್ಲಿ 14 ಪುಟಗಳಿದೆ. ಆ ಸಂತ್ರಸ್ತ ಅರಕಲಗೂಡು ಮೂಲದ ಯುವಕ ಕೊಟ್ಟಿರುವಂತಹ ಸದ್ಯದ ದೂರಿನಲ್ಲಿ 14 ಪುಟಗಳಿದೆ. ಹಾಗಾದರೆ ಅವತ್ತಿನ 3 ಪುಟ ಎಲ್ಲಿ ಹೋಯಿತು, ಇವತ್ತಿನ 14
ಪುಟ ಹೇಗೆ ಸೃಷ್ಟಿಯಾಯಿತು, ಇವೆಲ್ಲವೂ ಸಹ ಸಾಕಷ್ಟು ಅನುಮಾನವನ್ನು ಎಡೆ ಮಾಡಿಕೊಡ್ತಾ ಇದೆ. ಜೊತೆಗೆ BJP ಮುಖಂಡರ ಜೊತೆಯಲ್ಲಿ MP ಚುನಾವಣೆಯ ಸಂಭ್ರಮಾಚರಣೆಯನ್ನು ಆಚರಿಸಿದಂತಹ ಫೋಟೋಗಳು ಸಹ ಈಗ ವೈರಲ್ ಆಗಿದೆ, ವಿಡಿಯೋ ಸಹ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾನೆ, ನನ್ನ ವಿಡಿಯೋವನ್ನು ಮಾಡಿಕೊಂಡಂತ ತನ್ನ ಕಣ್ಣಿನಿಂದ ಗಮನಿಸಿದಾಗ ಪರವಾಗಿಲ್ಲ ವಿಡಿಯೋ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಸಹ ಹೇಳ್ತಾನೆ. ಇವೆಲ್ಲವದನ್ನು ಗಮನಿಸಿದಾಗ ಹಾಗಾದರೆ ಇದರಲ್ಲಿ ಬೇರೆ ಪಕ್ಷದ ನಾಯಕರ ಕೈವಾಡ ಇದೆಯಾ? ಶಿವಕುಮಾರನ್ನು BJP ನಾಯಕರಾಗಲಿ ಅಥವಾ ಬೇರೆ ಪಕ್ಷದ ನಾಯಕರಾಗಲಿ ಸಂಪರ್ಕವನ್ನು ಮಾಡಿ ಈ ರೀತಿಯ ಪ್ಲಾನ್ಗೆ ಎಲ್ಲ ರೀತಿಯ ಒಂದು ಪ್ರೀ ಪ್ಲ್ಯಾನ್ ನಡೆದಿತ್ತಾ ಸೂರಜ್ ರೇವಣ್ಣ ಅವರನ್ನು ಖಡ್ಡಕ್ಕೆ ಕೊಡೋದಕ್ಕೆ ಅನ್ನುವಂತಹದ್ದು ಅನುಮಾನಕ್ಕೆ ಕಾರಣವಾಗಿದೆ. ವೀಣಾ, ಥ್ಯಾಂಕ್ ಯು ಹರೀಶ್, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.